ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನಾವಿಲ್ಲಿ ನೋಡ್ತಾ ಇದ್ದೀವಿ, ಇದೊಂದು ಗದ್ದೆ, ಭತ್ತೆ ಗದ್ದೆ. ಇದು ಬಂದು ಕನಕಪುರ ತಾಲೂಕು ಸಾತ್ನೂರು ಹೋಬಳಿ ತೋಟಹಳ್ಳಿ ಅಂತ ಕೆರೆ ಪಕ್ಕದಲ್ಲೇ ಬರುತ್ತೆ. ಸೊ ಇಲ್ಲಿ ಒಬ್ಬರು ರೈತರಿದ್ದಾರೆ. ಅವ್ರ ರೈತರ ಹೆಸರು ಸಾಗರ್ ಅಂತ, ನೀವು ನೋಡ್ತಿರ್ಬೋದು, ಇವರೇ ಸಾಗರ್ ಅಂತ. ಸೊ ಈ ಗದ್ದೆಲಿ ಏನಾಗಿದೆ ಅಂತ ಅಂದರೆ, ಇಲ್ಲಿ ನೋಡಿ ನೀವು. ಸೊ ಬ್ಯಾಟ್ರಿ ಹಾಕಿ ಸಾಗರ್. ಈ ರಾತ್ರಿ ಹೊತ್ತು ಹಂದಿಗಳು ಬಂದು ಏನಾಗಿದೆ, ಎಲ್ಲ ತುಳಿದ್ಬಿಟ್ಟು ಭತ್ತೆ ಗದ್ದೆದಲ್ಲೆಲ್ಲ ತುಳಿದ್ಬಿಟ್ಟು ನೀರೆಲ್ಲ ಎಲ್ಲೂ ನಿಂತ್ಕೋತಾ ಇಲ್ಲ. ಮತ್ತು ಎಲ್ಲ ಫುಲ್ಲೆಲ್ಲ ತೂತು ನೋಡ್ರಿ, ಪೈರುಗಳನ್ನೆಲ್ಲ ತುಳಿದಾಕ್ಬಿಟ್ಟಿದೆ. ಇಲ್ಲ 10-15 ಬಂದೆಲ್ಲ ತುಳಿದಾಕ್ಬಿಟ್ಟಿದೆ. ಅದಕ್ಕೋಸ್ಕರ ಸಾಗರ್ ಅವ್ರು ಏನು ಮಾಡಿದ್ದಾರೆ, ಈ ಟೆಕ್ನಾಲಜಿ ಮೊರೆ ಹೋಗಿದ್ದಾರೆ. ಇವ್ರು ನಮ್ಮ ಹತ್ರ ಬಂದು ಕೇಳ್ಕೊತಾರೆ, ಈ ಥರ ಆಗ್ತಿದೆ ಶ್ರೀನಿವಾಸ್ ಅಂತ. ಸೊ ಅದರಿಂದ ನಾವು ಅವ್ರಿಗೆ ಒಂದು ಸೆನ್ಸರ್ ಹಾಕ್ಕೊಟ್ಟಿದ್ದೀವಿ. ಆ ಸೆನ್ಸರ್ ಏನು ಮಾಡುತ್ತೆ ಅಂದರೆ, ಅಲ್ಲಿ ನೋಡ್ತಿರ್ಬೋದು ನೀವು, ಒಂದು ಗಳಕ್ಕೆ ನಾವು ಒಂದು ಹಾಕಿ ನಿಲ್ಲಿಸಿದ್ದೀವಿ. ಅಲ್ಲಿ ಏನು ಮಾಡುತ್ತೆ ಅಂದರೆ, ಅದು ಮೈಕ್ರೋವೇವ್ ಸೆನ್ಸರ್ಸು. ಎಲ್ಲ 4 ಮೂಲೆಗೂ ಹಾಕ್ತಾರೆ ಅವರು. 4 ಮೂಲೆಗೆ ಹಾಕೋದ್ರಿಂದ ಹಂದಿಗಳು ಯಾವುದೇ ಮೂಲೆಯಲ್ಲಿ ಮೂವ್ ಆದ್ರೂ ಆ ಸೆನ್ಸರ್ ಡಿಟೆಕ್ಟ್ ಮಾಡುತ್ತೆ. ಡಿಟೆಕ್ಟ್ ಮಾಡಿಬಿಟ್ಟು, ಇವಾಗ ನೋಡಿ ನಾವು ಹೋಗ್ತಾ ಇದ್ದೀವಿ, ಈ ಮೂಲೆಯಲ್ಲಿ ಹಾಕಿರೋದು ಗದ್ದೆ ತೇವರಿಲ್ಲಿ ಹಾಕಿದ್ದೀವಿ. ಈ ಸಾಗರ್ ಹೋದ ತಕ್ಷಣ ಏನಾಗುತ್ತೆ, ನೀವು ಕೇಳಿಸ್ಕೊತಿರ್ಬೋದು ಸೌಂಡು, ಈ ಥರ ಡಿಟೆಕ್ಟ್ ಆಗುತ್ತೆ. 10 ಸೆಕೆಂಡ್ವರೆಗೂ ಬಡ್ಕೊಳ್ಳುತ್ತೆ. ಹಾಂ, ಟೈಮಿಂಗ್ ಜಾಸ್ತಿ ಬೇಕು ಅಂದರೆ ಟೈಮಿಂಗ್ ಜಾಸ್ತಿ ಮೂವ್ ಮಾಡ್ಕೋಬೋದು ನೀವು. ಸೊ ಇದರಿಂದ ಅವ್ರು ಹೇಳ್ತಿದ್ದಾರೆ, ಅವರೊಂದು ಇದ್ರ ಪ್ರಕಾರ ಹಂದಿಗಳು ಇವಾಗ ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅದೊಂದು ಸ್ವಲ್ಪ ಯೂಸ್ ಆಗ್ತಿದೆ. ಯಾರೇ ರೈತರು ಬೇಕಾದ್ರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಕಾಂಟ್ಯಾಕ್ಟ್ನ ಈ ವಿಡಿಯೋ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ಯಾರೇ ಹಂದಿಗಳು, ಆನೆಗಳು ಏನೇ ಬಂದ್ರೂ ಸೊ ಈ ಸೈರನ್ ಬಡ್ಕೊಳ್ಳುತ್ತೆ. ಸೊ ಅದರಿಂದ ಹಂದಿಗಳು ಭಯ ಬಿದ್ದು, ಇಲ್ಲ ಆನೆಗಳು ಭಯ ಬಿದ್ದು ಹೋಗ್ಬಿಡ್ತವೆ. ಯಾವುದೇ ಒಂದು ಹೈ ವೋಲ್ಟೇಜು, ಲೋ ವೋಲ್ಟೇಜು ಆ ಥರ ಯಾವುದೇ ಒಂದು ವಿಚಾರ ಇಲ್ಲ, ಯಾರಿಗೂ ಪ್ರಾಣ ಹಾನಿ ಆಗೋಲ್ಲ. ಸೊ ಲೋ ವೋಲ್ಟೇಜಲ್ಲಿ ವರ್ಕ್ ಆಗುತ್ತೆ. ಆ ಭರವಸೆನ ನಾವು ಕೊಡ್ತೀವಿ. ರೈತ ಬಾಂಧವರು ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ಸಾಗರ್ ಅವರೇ ಬನ್ನಿ.